ಎಲ್ಲೋ ಕೂತ್ಕೊಂಡು ಇವಾಗ ಹೆಣ್ಮಕ್ಳು ಅಂತ ಬಂದಾಗ ನಿಮ್ಗೊಬ್ರು ಹೆಣ್ಮಕ್ಳಿದ್ದಾರೆ. ಸೊ ಹೆಣ್ಮಕ್ಳಿಗೆ ಎಲ್ಲೋ ಕೂತ್ಕೊಂಡು ಮೆಸೇಜ್ ಮಾಡೋದು ಅಥವಾ ಇನ್ನೊಂದೇನೋ ಪ್ರೈವೇಟ್ ಪ್ಲೇಸ್ ಕಳಿಸೋದು ಅಥವಾ ಇನ್ನೊಂದು ಯಾವುದೋ ಥರ ಇರಿಟೇಟ್ ಮಾಡೋದು ಇದೆಲ್ಲವೂ ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ ಅವ್ರೊಬ್ರಿಗೆ ಅಲ್ಲ. ಸೊ ಅಂಥ ವಿಕೃತ ಮನಸ್ಥಿತಿಗೆ ಮತ್ತು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಥರ ಕೊಲೆ ಆಗೋಯ್ತು ಅಂದಾಗ ನಿಮ್ಮ ತಲೆಯಲ್ಲಿ ಓಡಿದ್ದೇನು ಅಂತ ಹೇಳಿ? ಫಸ್ಟು ನನಗೆ ಆ ವಿಚಾರ ಬಂದಾಗ ತುಂಬ ಶಾಕ್ ಆಯಿತು. ಅಯ್ಯೋ ಈ ರೀತಿ ಆಗದೇ ಇರಲಪ್ಪ, ದರ್ಶನ್ ಸರ್ಗೂ ಇದಕ್ಕೂ ಯಾವುದೋ ಸಂಬಂಧ ಇಲ್ಲದೇ ಇರೋ ಹಾಗೆ ಆಗ್ಲಪ್ಪ ಅಂತಲೇ ನಾನು ಫಸ್ಟು ಆಶಿಸಿದ್ದು. ಆಮೇಲೆ ನೀವು ಹೆಣ್ಮಕ್ಕಳ ಪ್ರೊಟೆಕ್ಷನ್ ಬಗ್ಗೆ ಹೇಳಿದ್ರಿ. ಇವತ್ತಂತೂ ಹೇಗಾಗಿದೆ ಅಂದರೆ ನ್ಯೂಸ್ ಚಾನಲ್ಗಳನ್ನ ಓಪನ್ ಮಾಡಿದ್ರೆ ಅಥವಾ ನ್ಯೂಸ್ ಪೇಪರ್ ನೋಡಿದ್ರೆ ಪ್ರತಿದಿನ ರೇಪ್ ಕೇಸ್ಗಳನ್ನ, ಪ್ರತಿದಿನ ಹೆಣ್ಮಕ್ಳಿಗೆ ಆಗ್ತಾರೋ ಈ ದೈಹಿಕ ಮಾನಸಿಕ ಅತ್ಯಾಚಾರವನ್ನು ತುಂಬ ಸಂಕಟ ಆಗುತ್ತೆ. ಏನು ಹಾಗಾದರೆ ನಮಗೆ ಹೊರಗಡೆ ಒಂದು ರಕ್ಷಣೆ ಇಲ್ವಾ, ಏನು ಯಾವುದಕ್ಕೂ ನಾವು ಹೊರಗಡೆ ಹೋಗೋ ಹಾಗೆ ಇಲ್ವಾ ಅನ್ನೋ ಒಂದು ಮನಸ್ಥಿತಿ ಉಂಟಾಗ್ಬಿಟ್ಟಿದೆ. ಹಾಗಾಗಿ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೇಬೇಕು. ನಮಗೆ ಹೆಣ್ಮಕ್ಳಿದ್ದಾರೆ, ಎಲ್ಲರ ಮನೇಲೂ ಇದ್ದಾರೆ. ಹಾಗಾಗಿ ತುಂಬ ನೋವಾಗುತ್ತೆ. ಕೋಪ ಒಂದು ಕಡೆ ಆದರೆ, ನೋವು ಒಂದು ಕಡೆ ಆದರೆ, ಭಯ ಭೀತಿ ಒಂದು ಕಡೆ. ಸೊ ಹಾಗಾಗಿ ಆಮೇಲೆ ದರ್ಶನ್ ಸರ್ಗೆ ಸ್ವಲ್ಪ ಯಾವಾಗಲೂ ಸತ್ಯ, ಸುಳ್ಳು, ಕೋಪ, ಮರುಕ ಎರಡೂ ಈಕ್ವಲ್ ಆಗಿದೆ. ಅವ್ರು ಎಷ್ಟು ಅಯ್ಯೋ ಅಂತ ಅಂದ್ಕೊಳ್ತಾರೋ ಕೋಪನೂ ಹಾಗೆ ಅವರಲ್ಲಿ ಇದೆ. ಬಟ್ ನನಗೆ ಫಸ್ಟ್ ಅನಿಸಿದ್ದು ಇದಾಗದೇ ಇರಲಪ್ಪ. ಆಮೇಲೆ ವಿಚಾರಣೆ, ತನಿಖೆ ಇದ್ರ ಬಗ್ಗೆ ನನಗೆ ಐಡಿಯಾನೇ ಇಲ್ಲ. ಯಾವ ರೀತಿ ನಡೆಸ್ತಾರೆ, ಏನು ಕಥೆ, ಎಂಥದ್ದು ನನಗೆ ಗೊತ್ತೇ ಇಲ್ಲ. ಬಟ್ ಒಂದು ಆಶಿಸೋದಂತೂ ನಿಜ, ದೇವರಲ್ಲಿ ಪ್ರಾರ್ಥಿಸೋದಂತೂ ನಿಜ, ಇದಕ್ಕೂ ದರ್ಶನ್ ಸರ್ಗೂ ಯಾವುದೇ ಸಂಬಂಧ ಇಲ್ಲದೆ ಕ್ಲೀನಾಗಿ ಅವರು ಹೊರಗಡೆ ಬರುವಾಗ ಆಗ್ಲಪ್ಪ. ಅದು ಬಿಟ್ಟು ಇನ್ನೇನು ಆಶಿಸ್ತೀವಲ್ವ, ಸಂತೋಷವಾಗಿರಲಿ ಅಪ್ಪ ಅನ್ನೋದೊಂದನ್ನು ನಾನು ದಿನ ಕೇಳ್ಕೊತೀನಿ. ಈ ಕೊಳಕು ಮನಸ್ಥಿತಿಗಳಿಗೆ ಹೆಣ್ಮಕ್ಳಿಗೆ ಮೆಸೇಜ್ ಕಳಿಸ್ತಾರಲ್ಲ ಅಥವಾ ಬ್ಯಾಡ್ ಕಮೆಂಟ್ಗಳು ಮಾಡಿ ಒಂಥರ ಮಾನಸಿಕವಾಗಿ ಅತ್ಯಾಚಾರ ಮಾಡ್ತಾರಲ್ಲ, ಅಂಥವ್ರಿಗೆ ನಿಮ್ಮ ಕಡೆಯಿಂದ ಒಂದು ವಾರ್ನಿಂಗ್ ಅಂತ ಮಾಡೋದಾದ್ರೆ ಯಾವ ಥರ ವಾರ್ನಿಂಗ್ ಮಾಡ್ತೀರಾ ನೀವು? ಅದನ್ನು ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ನ್ಯಾಯಾಂಗ ಸ್ಥಿತಿ ವ್ಯವಸ್ಥೆ ಸ್ಟ್ರಾಂಗ್ ಆಗಿರಬೇಕು. ಕೆಲವು ದೇಶಗಳಲ್ಲಿ ನೋಡಿ ಸ್ಪೇರಿಂಗೇ ಇಲ್ಲ, ಅದಾಯಿತು ಅಂತಂದರೆ ನೆಕ್ಸ್ಟ್ ಲೆವೆಲ್ ಅದೇ. ಆ ರೀತಿಯಾದಂಥ ಕಠಿಣ ಶಿಕ್ಷೆ ಜಾರಿಗೆ ಬಂದರೆ ಆವಾಗ ಆ ರೀತಿ ಆಲೋಚನೆ ಮಾಡೋದೇ ತಪ್ಪು ಹೋಗುತ್ತೆ. ಅದು ಆಗಬೇಕು ಅಂತ ನನಗನ್ಸುತ್ತೆ. ಅದು ಬಿಟ್ಟು ಏನು ಹೇಳೋಕ್ಕಾಗುತ್ತೆ, ಮಾಡಬೇಡಪ್ಪ ಅಂತ ಹೇಳೋಕ್ಕಾಗತ್ತಾ ಅವ್ರನ್ನ? ಹಾಗಾಗಿದ್ರೆ ಯಾಕೆ ದಿನ ಅಷ್ಟೊಂದು ಅತ್ಯಾಚಾರಗಳು ನಡೀತಾ ಇದೆ? ಸೊ ಹಾಗಾಗಿ ಶಿಕ್ಷೆ ಅನ್ನೋದು ಕಠಿಣವಾಗಿ ಬಂದಾಗ ಕಾನೂನಿನಿಂದ ಅವಾಗ ಹೆದರ್ಕೋತಾರೇನೋ ಅಂತ ಅನಿಸುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.